ಮಾಡಿ ಅಂತ ಇವರು ಪೇಜಾವರ ಸ್ವಾಮಿಗಳನ್ನ ಸೇರ್ಕೊಂಡು ಮತ್ತೆ ಕೆಲವು ಮಠಾಧೀಶರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಏನ್ ಸರ್ ಅದು ಸಾಧ್ಯತೆ ಉಂಟಾ? ಅದು ವೈಯಕ್ತಿಕ ಹೇಳಿಕೆ, ಅದಕ್ಕೂ ಹೆಚ್ಚು ಗಮನ ಕೊಡದ ಅವಶ್ಯಕತೆ ಇಲ್ಲ. ಅಷ್ಟಕ್ಕೆ ಅವರ ವೈಯಕ್ತಿಕ ವಿಚಾರ ಅದು, ಅದಕ್ಕೂ ಬಹಳ ಮಹತ್ವ ಕೊಡೋದು ವಿಚಾರ ಇಲ್ಲ. ಬದಲಾವಣೆ ಐತಿ ಅಸಾಧ್ಯ ಅದು. ಸರ್ ಕೆಲವು ಸಚಿವರುಗಳಿಗೆ ಈಗ ಏನು ರಿವ್ಯೂ ಮಾಡ್ತಿದ್ದಾರೆ, ಸಚಿವರನ್ನ ಬದಲಾವಣೆ ಮಾಡಬೇಕು. ಅದು ಗೊತ್ತಿಲ್ಲ ನಾವು ಪೇಪರ್ದಲ್ಲಿ ನೋಡಿದೀವಿ ಇವತ್ತು. ಅವ್ರದ್ದು ಎಂತ ಕಾರ್ಡ್ ಏನು ನೋಡ್ತಿದ್ರ ಅಂತ. ಸೊ ಯಾರ್ದು ಏನು ಪರ್ಫಾರ್ಮೆನ್ಸ್ ಕಾರ್ಡ್ ನೋಡ್ತಿದಾರಂತೆ. ಏನತ್ರ ಇಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಏನಿದ್ರು ಹೈಕಮಾಂಡಲ್ಲಿ ಚರ್ಚೆ ಆಗಿರ್ಬೋದು. ನಮಗೆ ಯಾರಿಗೆ ಏನು ಟೈಮ್ ಕೊಟ್ಟಾರ, ಎಷ್ಟು ಅವಧಿ ಇದೆ, ಅವ್ರು ಎಷ್ಟು ದಿವಸ ಇರ್ತಾರೆ, ಅದು ನಮಗೆ ಗೊತ್ತಿಲ್ಲ. ಇರುವವರೆಗೆ ಎಲ್ಲರೂ ಇರ್ತಾರೆ ಅಷ್ಟೇ. ಇದು ಮಾಡಬೇಕು, ಇಲ್ಲಾಂದ್ರೆ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ನಿರ್ಧಾರ ಅಷ್ಟೇ. ಇಲ್ಲ ಇಲ್ಲ, ಇನ್ನೂ ಡಿಮಾಂಡ್ ಇಲ್ಲ. ಇನ್ನೂ ಮುಂದೆ ಅವಕಾಶ ಬಂದಾಗ ನೋಡೋಣ, ಈಗಂತ ಇಲ್ಲ. ಇಲ್ಲ ಇಲ್ಲ ಅಂತ ಹೇಳಿದ್ರಲ್ಲ, ಈಗಾಗಲೇ ಹೇಳಿದೀವಿ. ಇಲ್ಲ ಅಂತ ಹೇಳಿದೀವಿ. ಇಲ್ಲ ಇಲ್ಲ, ನಾವು ಅದ್ರ ಬೇರೆ ಕೆಲಸ ಇದೆ, ಹೋಗ್ತೀವಿ. ನೀವೇನು ಮತ್ತೆ ಅದೇ ಮತ್ತೆ ಅಧ್ಯಕ್ಷಕ್ಕೆ ಹೋದ್ರು. ಯಾವ ಸಂದೇಶನೂ ಇಲ್ಲ, ಏನಿಲ್ಲ. ಹಂಗೆ ಹೋಗ್ತಾ ಇದೀವಿ ಡೆಲ್ಲಿಗೆ. ಹೋಗಿಲ್ಲ, ಭಾಳ ಸಾಯ್ತು ಹೋಗಿಲ್ಲ. ಮತ್ತೆ ಹೋಗಿ ಬರ್ತೀವಿ ಅಷ್ಟೇ. ಇಲ್ಲ, ಇನ್ನೊಂದು ವಾರ ಬಿಟ್ಟು ಹೋಗ್ತೀವಿ. ಏನು ಚರ್ಚೆ ಇಲ್ಲ. ಇದೇ ಇಲಾಖೆ ಇದೆ ಇದನ್ನೇ ನಿಭಾಯಿಸ್ತು ಅಷ್ಟೇ, ಸಾಕಿದ್ ಮುಂದೆ ನೋಡೋಣ. ಅದು ಈ ಸದ್ಯ ಪ್ರಸ್ತಾವನೆ ಇಲ್ಲ, ಚರ್ಚೆ ಇಲ್ಲ. ಅದು ಬಂದಾಗ ಚರ್ಚೆ ಮಾಡೋಣ. ಹಿಂದೆ ಆ ಥರ ಬಂದಾಗ ಈಶ್ವರ ಖಂಡ್ರೆ ಅವರು ಸಚಿವ ಸ್ಥಾನ ಮತ್ತೆ ಅಧ್ಯಕ್ಷ ಸ್ಥಾನ ಎರಡೂ ಬೇಕು ಅಂತೇಳಿ ತಾವೇನ ಹತ್ರ ಡಿಮ್ಯಾಂಡ್ ಇದೆ ಸರ್? ನಮ್ದು ಯಾವುದೇ ಡಿಮಾಂಡ್ ಇಲ್ಲ. ಈಗಿದ್ದೀವಿ ನಾವು, ತೃಪ್ತಿ ಇದೆ ಅಷ್ಟೇ, ಆರಾಮಾಗಿದ್ದೀವಿ, ಕೆಲಸ ಮಾಡ್ತೀವಿ. ಹೇಳಿದಿಲ್ಲ ಈಗಾಗಲೇ, ಅದಕ್ಕೆ ಭಾಳ ಮಾತು ಕೊಡೋದು ಅವಶ್ಯಕತೆ ಇಲ್ಲ. ಹೇಳಲಿಕ್ಕೆ ಅವರೆಲ್ಲ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಇದು ಏನು ಹೊಸದಲ್ಲ. ಸಂವಿಧಾನ ಬದಲಾವಣೆ BJP ಸರ್ಕಾರದಲ್ಲಿ ಇದೇನು ಹೊಸದಲ್ಲ. ಹೇಳಿದ್ದಾರೆ, ಅದಕ್ಕೆ ಹೆಚ್ಚು ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ ಅಷ್ಟೇ. ಇಲ್ಲ, ನಮ್ಮ ಕಡೆ ಮನವಿ ಕೊಟ್ಟಿಲ್ಲ. ಆ ರೀತಿ ಯಾವುದೇ ಗಮನಕ್ಕೆ ಬಂದಿಲ್ಲ. ಮೊನ್ನೆ ಕೂಡ ಮಾತಾಡಿದ್ರು ಗವಿಯಪ್ಪನವರು, ಮತ್ತೆ ಇವತ್ತು ಮಾತಾಡಿದ್ದಾರೆ. ಹೆಚ್ಚಿಗೆ ಬೇಕಾಗಿದೆ, ಹೆಚ್ಚಿಗೆ ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇದೀವಿ. ಬಜೆಟ್ ನಲ್ಲಿ ಇದ್ರೆ ಕೊಡ್ತಾ ಇದೀವಿ. ಅವ್ರು ಕೇಳೋದು ಎಕ್ಸ್ಟ್ರಾ ಡಿಮಾಂಡ್ ಮಾಡ್ತಿದ್ದಾರೆ. ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗಿಲ್ಲ ಅಷ್ಟೇ. ಆದರೆ ನಮ್ಮ ಬಜೆಟ್ ನಲ್ಲಿ ಏನು ನಾವು ಕೊಟ್ಟಿದ್ದಾರೆ CM ಅವರು, ಅಷ್ಟನ್ನೇ ಆಯಾ ಇಲಾಖೆಯವರು ಶಾಸಕರಿಗೆ ಕೊಡುವಂತ ಪ್ರಯತ್ನ ಆಗ್ತಾ ಇದೆ. ಬೇರೆ ಈಗ ನಮ್ಮ ಮನೆ 2 ಮನೆ ಕೊಡ್ತಾರೆ, ನಮ್ಮ ರಸ್ತೆಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಗ್ಯಾರಂಟಿ ಸ್ಕೀಮ್ ಬಂದ್ ಮಾಡಿ 40,000 ಕೋಟಿ ಬೇಕಾಗುತ್ತೆ ಡಿಪೆಂಡ್ ಮಾಡಿದ್ದಾರೆ. ಬಂದ್ ಮಾಡಲಿಕ್ಕೆ ಮಾಡಲತ್ತ ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿದೆ. ಅದು ಇದಕ್ಕೊಂದೇನೆ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಇಲ್ಲ, ಅದು ನಮ್ಮ ಕಡೆ ಯಾರಿಲ್ಲ. ನಮ್ಮ ಉತ್ತರ ಕರ್ನಾಟಕ, ಬಾಂಬೆ ಕರ್ನಾಟಕ ಯಾರು JDS ಇಲ್ಲ. ನೀವೇನು ಕೇಳಿದ್ರು ಈ ಕಡೆ ಕೇಳಿ. ಅವ್ರಿಗೆ ಸಂಬಂಧಪಟ್ಟದ್ದು ಅವ್ರ ವಿಚಾರ, ನಮ್ಮ ವಿಚಾರ ಅಲ್ಲ. ಅದು ಅವ್ರ ವಿಚಾರ. ಏನ್ ನೀವು ಹೇಳಿದ್ರೆ ಯಾವಾಗ ಗೊತ್ತು, ಕಾಯ್ತಾವ ನಿಮ್ಮನ್ನೇ ಕಾಯ್ದು ಅಷ್ಟೇ. ಏನತ್ರ ಇಲ್ಲ JDS ಯಾರು ಬರ್ತಾನೆ ಇಲ್ಲ. ನಮ್ಗೂ ಹತ್ರ ಅವಶ್ಯಕತೆನೂ ಇಲ್ಲ. ಎರಡೂ ಇದೆ. ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಅಗತ್ಯ ಇದೆ ಅಂತ ಅನ್ಸುತ್ತೆ ತಮ್ಗೇನಾದ್ರು? ನಾನು ಮಂತ್ರಿ ಅಷ್ಟೇ, ಪಾಲದಾರ. ನಾನೇ ಹೇಳಲಿಕ್ಕೆ ಆಗೋಲ್ಲ. ಅದ್ರ ಕಡೆ ಮೇಲ್ಗಡೆ ಇದ್ದಾರೆ ಅವರು. ಅದು ಗೊತ್ತಿಲ್ಲ. ನೋಡಿ, ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ಕೆಲಸ ಮಾಡ್ತಾರೆ. ನೀವು ಜಾಸ್ತಿ ಓಡೋದ್ರ ಪಾಪ ಎಲ್ಲಿ ಓಡ್ಬೇಕಾದ್ರೆ, ಕೆಲವ್ರು ಓಡ್ಲಿಕ್ಕೆ ಆಗೋಲ್ಲ, ಕೆಲವರು ಓಡ್ತಾರೆ. ಸೊ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.